ಕ್ರೈಸ್ತರ ಪ್ರೀತಿಯ ದೇವರ ಜನರೇ, ಗಾಡ್ ಟಿವಿ ಕನ್ನಡ ಚಾನೆಲ್ ಮೂಲಕ ಅರ್ಪಿಸುವ ದಿನಕ್ಕೊಂದು ವಾಗ್ದಾನ, ಅದು ಬಹು ನಿರೀಕ್ಷೆಯ ವಾಗ್ದಾನ. ಈ ವಾಗ್ದಾನವು ನಿಮ್ಮ ಜೀವಿತವನ್ನು ಕಟ್ಟುವಂಥದ್ದು, ಬದಲಾಯಿಸುವಂಥದ್ದು, ನಿಮ್ಮ ಜೀವಿತವನ್ನು ಉತ್ತಮ ಸ್ಥಿತಿಗೆ ತೆಗೆದುಕೊಂಡು ಹೋಗುವಂಥದ್ದಾಗಿದೆ ಮತ್ತು ನಂಬುವವರಾದ ನಿಮ್ಮಲ್ಲಿ ಬಲವಾಗಿ ಕಾರ್ಯನಡೆಸುವಂಥದ್ದಾಗಿದೆ. ಬನ್ನಿ ಹಾಗಾದರೆ ಈ ದಿನದ ಕೃಪೆಯ ವಾಗ್ದಾನವನ್ನು ಧ್ಯಾನಿಸೋಣ. ಕೀರ್ತನೆಗಳು 118:29. ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ, ಆತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾದುದು. ಪ್ರಿಯ ದೇವಜನರೇ, ಈ ವಾಕ್ಯವನ್ನು ಕೇಳುವಂತ ನೀವೆಲ್ಲರೂ ಕೂಡ ಕ್ರಿಸ್ತನಲ್ಲಿ ಸುರಕ್ಷಿತವಾಗಿದ್ದೀರಾ ಎಂಬುದಾಗಿ ನಾನು ನಂಬುತ್ತೇನೆ. ಪ್ರಿಯರೇ, ಈ ವಾಕ್ಯವನ್ನು ನಾವು ನೋಡುವಾಗ ನಮ್ಮ ತಂದೆಯಾದ ದೇವರಿಗೆ ನಾವು ಎಲ್ಲ ರೀತಿಯಲ್ಲೂ ಕೃತಜ್ಞತೆಯನ್ನು ಸಲ್ಲಿಸುತ್ತಾ, ಆತನು ಮಾಡಿದ ಅದ್ಭುತ ಅತಿಶಯ ಕಾರ್ಯಗಳಿಗಾಗಿ ಆತನಿಗೆ ಸ್ತೋತ್ರವನ್ನು ಸಲ್ಲಿಸುತ್ತಾ, ಆತನ ಕೃಪೆಯನ್ನು ನಾವು ಕೊಂಡಾಡುತ್ತಾ ಆತನ ನಾಮವನ್ನು ಆರಾಧಿಸುವಾಗ ನಮ್ಮ ಕರ್ತನು ನಿಮ್ಮಲ್ಲಿ ಇನ್ನೂ ಕೂಡ ಒಂದು ಹೊಸ ಬದಲಾವಣೆಯನ್ನು ತರುತ್ತಾರೆ. ಪ್ರಿಯರೇ, ಇನ್ನೂ ಮುಖ್ಯವಾದ ವಿಷಯ ಎಂದರೆ ನಮ್ಮ ದೇವರು ಒಳ್ಳೆಯವರು, ಆತನು ನಮ್ಮ ಒಳ್ಳೆಯ ತಂದೆಯಾಗಿದ್ದಾರೆ ಎಂಬುದು ನಮ್ಮ ಅರಿವಿಗೆ ಬರಬೇಕು. ಆಗ ಮಾತ್ರ ನಮ್ಮ ಬಾಧ್ಯತೆಯನ್ನು ಹೊಂದಲು ಸಾಧ್ಯ. ಪ್ರಿಯರೇ, ತಂದೆಯ ಆಸ್ತಿಯಲ್ಲಿ ಮಗನಿಗೆ ಪಾಲು ಹೇಗಿದೆಯೋ ಹಾಗೆ ನಮ್ಮ ದೇವರಲ್ಲಿ ಇರುವ ಆಶೀರ್ವಾದ ಕೂಡ ಕ್ರಿಸ್ತನಲ್ಲಿ ನಮಗೆ ಸ್ವಂತವಾಗಿದೆ. ಗಾಡ್ ಬ್ಲೆಸ್ ಯು. ಆಮೇನ್.